ನಮಸ್ಕಾರ ವೀಕ್ಷಕರೇ, ಸುಹಾಸಿನಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಿಮ್ಮ ಮೆಚ್ಚಿನ ಸುಹಾಸಿನಿ ಕಾರ್ಯಕ್ರಮದಲ್ಲಿ ನಿಮಗೆಲ್ಲ ಗೊತ್ತು, ಮಹಿಳೆಯರಿಗೆ ಸಂಬಂಧಪಟ್ಟಂತೆ, ಮಕ್ಕಳಿಗೆ ಸಂಬಂಧಪಟ್ಟಂತೆ ವಿಭಿನ್ನವಾದಂತಹ ವಿಚಾರಗಳು, ಹೊಸ ಹೊಸ ಮಾಹಿತಿಯನ್ನು ನಿಮ್ಮ ಮುಂದೆ ತರ್ತೀವಿ. ಇವತ್ತು ಕೂಡ ಅಂತಹ ಒಂದು ವಿಭಿನ್ನವಾದಂತಹ, ನೀವು ನೋಡಲೇಬೇಕಾದಂತಹ ವಿಶೇಷವಾದಂತಹ ಸಂಚಿಕೆನ ತೆಗೆದುಕೊಂಡು ಬಂದಿದ್ದೀನಿ. ಬನ್ನಿ ಹಾಗಾದ್ರೆ ಕಾರ್ಯಕ್ರಮ ಶುರು ಮಾಡೋಣ. ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಗೆಳತಿ ಸಬೀತಾ. ವೀಕ್ಷಕರೇ, ನಿಮಗೆಲ್ಲ ಗೊತ್ತು, ಈಗಿನ ಒಂದು ಪ್ರಪಂಚದಲ್ಲಿ ಎಷ್ಟೊಂದು ಸ್ಪರ್ಧೆ ಏರ್ಪಟ್ಟಿದೆ ಅಂದರೆ ಪ್ರತಿಯೊಂದು ಹಂತದಲ್ಲೂ ಕೂಡ ಮಕ್ಕಳಿಗೆ ನಾವು ಸ್ಪರ್ಧೆಗೆ ರೆಡಿ ಆಗುವಂತಲೇ ತಯಾರು ಮಾಡ್ತೀವಿ. ಫಿಸಿಕಲಿ, ಮೆಂಟಲಿ ಅವ್ರ ಮೇಲೆ ಒತ್ತಡ ತರ್ತೀವಿ. ಮಕ್ಕಳಿಗೆ ಯಾವ ರೀತಿ ಶಿಕ್ಷಣ ಈಗಿನ ಕಾಲದಲ್ಲಿ ಅವಶ್ಯಕತೆ ಇದೆ? ನಿಮಗೆಲ್ಲ ಗೊತ್ತಿತ್ತು, ಗುರುಕುಲ ಅನ್ನೋ ಒಂದು ಪದ್ಧತಿ ಇತ್ತು ಹಿಂದಿನ ಕಾಲದಲ್ಲಿ. ಗುರುಗಳು ಶಿಕ್ಷಣನ ಪ್ರಕೃತಿ ಮಧ್ಯದಲ್ಲಿ ಕೂತ್ಕೊಂಡು ಜೀವನದ ಪಾಠ ಹೇಳ್ಕೊಡ್ತಾ ಇದ್ರು. ಸೊ ಅಂಥ ಒಂದು ಶಿಕ್ಷಣ ಪದ್ಧತಿ ಮತ್ತೆ ಬರೋಕ್ಕೆ ಸಾಧ್ಯನೇ ಇಲ್ವಾ? ಯಾಕೆ ಸಾಧ್ಯ ಇಲ್ಲ ಅಂತ ಇದೆ ಆರ್ಯ ಅಕಾಡೆಮಿ. ಆರ್ಯ ಅಕಾಡೆಮಿಯಲ್ಲಿ ಡಿಫ್ರೆಂಟ್ ಆಗಿ ಶಿಕ್ಷಣ ಪದ್ಧತಿಯನ್ನು ಒಂದು ಪ್ರಯೋಗಾತ್ಮಕವಾಗಿ ಶುರು ಮಾಡಿದ್ದಾರೆ. ಅದು ನಿಜವಾಗ್ಲೂ ಸಕ್ಸಸ್ಸು ಆಗಿದೆ ಕೂಡ. ಯಾವ ರೀತಿ ಇಲ್ಲಿ ಪಾಠ ಹೇಳ್ಕೊಡ್ತಾರೆ, ಯಾವ ರೀತಿ ಮಕ್ಕಳನ್ನ ಇಲ್ಲಿ ಬೇಸಿಕ್ ಆಗಿ ತಯಾರು ಮಾಡ್ತಾರೆ, ನೋಡ್ಕೊಂಡು ಬನ್ನಿ. ಆರ್ಯ ಅಕಾಡೆಮಿ ಮಕ್ಕಳ ಪಾಲಿಗೆ ಆರ್ಯನಾಗಿ ವಿಶೇಷ ರೀತಿಯಲ್ಲಿ ವಿದ್ಯಾರಂಭ ಮಾಡುತ್ತಿರುವ ಗುರು. ತೊದಲು ನುಡಿಯ ಕನ್ನಮ್ಮಗಳಿಗೆ ಮಾತೃಭಾಷೆಯ ಸೌಗಂಧವನ್ನ, ಸಂಸ್ಕೃತಿಯ ಸವಿಯನ್ನ ಉಣಬಡಿಸಲಾಗ್ತಿದೆ. ಶಾಲೆಯೊಳಗೆ ಪ್ರವೇಶಿಸುತ್ತಿದ್ದಂತೆ ಅದೇನೋ ವಿಭಿನ್ನ ವಾತಾವರಣ ಕಣ್ಮುಂದೆ ಕಟ್ಟುತ್ತೆ. ಪ್ರಾದೇಶಿಕ ಒಲವು, ಸಂಸ್ಕೃತಿಯ ಚೆಲುವು ಅಲ್ಲಿ ಎದ್ದು ಕಾಣುತ್ತೆ. ಸುತ್ತಲೂ ಚಿತ್ತಾಕರ್ಷಕ ರಂಗೋಲಿ, ತೆರೆದ ಅಂಗಳದಲ್ಲೇ ಮಕ್ಕಳ ಆಟ ಪಾಠ. ಒಟ್ಟಾರೆ ಹಿಂದಿನ ಕಾಲದಲ್ಲಿದ್ದ ಗುರುಕುಲ ಮತ್ತೆ ನೆನಪಾಗುತ್ತೆ. ನಾನು ಈ ಆರ್ಯ ಸಂಸ್ಥೆಯ ಪ್ರಿನ್ಸಿಪಲ್ ಆಗಿದ್ದೀನಿ. ಆರ್ಯ ಸಂಸ್ಥೆ ನಾವು ಸುಮಾರು 8 ವರ್ಷದ ಹಿಂದೆಯಿಂದ ಶುರು ಮಾಡಿದ್ವಿ. ಇದೊಂದು ಗುರುಕುಲ ಸಿಸ್ಟಮ್ ಅಂತ ನಾವು ಮಾಡ್ಕೊಂಡಿದ್ವಿ. ಗುರುಕುಲ ಅಂತಂದ ತಕ್ಷಣ ನಾವು ರೆಸಿಡೆನ್ಷಿಯಲ್ ಸ್ಕೂಲ್ ಅಂತ ಏನಲ್ಲ, ಮಕ್ಕಳಿಗೆ ಒಂದು ಶಾಲೆ ಒಂದು ದೇಗುಲ ಅನ್ನೋ ಒಂದು ಮನೋಭಾವ ಬರಬೇಕು ಅವ್ರಿಗೆ. ಇವಾಗ ಆ ಗುರುಗಳು ಶಿಷ್ಯರ ಸಂಬಂಧ ಹೇಗಿರಬೇಕು ಆ ಥರ ಎಲ್ಲ ಒಂದು ಚಿಕ್ಕ ಮಕ್ಕಳಿಗೆ ಇವಾಗಲಿಂದಾನೇ ಆ ಅಭ್ಯಾಸ ಬೆಳೆಸೋಣ ಅಂತ ಸ್ಪೆಷಲ್ ಮಕ್ಕಳು ನಾನು ತೊಗೋತೀವಿ. ಚಿಕ್ಕ ಮಕ್ಕಳು ಯಾರು ಆಟಿಸ್ಟಿಕ್ ಇರ್ತಾರೋ, ಆಟಿಸಮು ಮತ್ತು ಮೈಲ್ಡ್ ಆಟಿಸಮ್ಸು, ಡೌನ್ ಸಿಂಡ್ರೋಮು, ಹೈಪರ್ ಆ್ಯಕ್ಟಿವ್ ಚಿಲ್ಡ್ರನ್, ಇಂಥ ಮಕ್ಕಳು ನಾವು ನಮ್ಮ ಸ್ಕೂಲಲ್ಲಿ ಅವ್ರಿಗೂ ಅಡ್ಮಿಷನ್ ಸಿಗುತ್ತೆ. ಮೆಚ್ಚಿನ ನಟಿ ದಿವಂಗತ ಸೌಂದರ್ಯ ಅವರ ಅತ್ತಿಗೆ ಅಂದ್ರೆ ದಿವಂಗತ ಅಮರ್ನಾಥ್ ಅವರ ಪತ್ನಿ ನಿರ್ಮಲಾ ಅವರ ಕನಸಿನ ಕೂಸು ಈ ಆರ್ಯ. ಇಲ್ಲಿ 2 ವರ್ಷದಿಂದ 6 ವರ್ಷದವರೆಗೆ ಮಕ್ಕಳಿಗೆ ಮೂಲ ಶಿಕ್ಷಣವನ್ನ ಹೇಳಿಕೊಡ್ಲಾಗ್ತಿದೆ. ಅಕ್ಷರಾಭ್ಯಾಸಕ್ಕೆ ಕಟ್ಟುನಿಟ್ಟಿನ ಕ್ರಮ ವಿಧಾನ ಇಲ್ಲಿಲ್ಲ. ಪಾಠವನ್ನ ಪಾಠದಂತೆ ಹೇಳ್ಕೊಡದೆ ಆಟ, ಊಟ, ಹಾಡು, ಕಥೆ, ನೃತ್ಯ, ನಲಿವಿನ ಮೂಲಕ ಮನನ ಮಾಡಿಸಲಾಗ್ತಿದೆ. ಮಕ್ಕಳು ಅಷ್ಟೇ ಹೇಳಿಕೊಟ್ಟಿದ್ದನ್ನ ತುಂಬಾ ಖುಷಿಯಿಂದ ಕಲಿತಿದ್ದಾರೆ. ಇಟ್ ವಾಸ್ ಅ ವೆರಿ ಗುಡ್ ಎಕ್ಸ್ಪೀರಿಯನ್ಸ್. ಇಲ್ಲಿ ಬೇರೆ ಸ್ಕೂಲ್ ಹಾಗೆ ನಾರ್ಮಲ್ ಆಗಿ ABCD ಅಥವಾ ರೈಮ್ಸ್ ಅಲ್ಲಿಂದ ಸ್ಟಾರ್ಟ್ ಮಾಡಲ್ಲ. ಇಲ್ಲಿ ಗುರುಕುಲಲ್ಲಿ ದೊಡ್ಡವ್ರಿಗೆ ರೆಸ್ಪೆಕ್ಟ್ ಕೊಡೋದು ಮತ್ತು ಮಕ್ಕಳು ಯಾವ ಥರ ಬಿಹೇವ್ ಮಾಡಬೇಕು ಬೇರೆಯವ್ರ ಜೊತೆ, ಆ ಥರ ಇದು ಮಾಡ್ತಾಯಿದ್ದಾರೆ. ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸ್ ಇಲ್ಲಿ ದೊಡ್ಡವ್ರಿಗೆ. ಈಗ ನನ್ನ ಚಿಕ್ಕ ಮಗ ಆದಿತ್ಯ ಆಚಾರ್ಯನೂ ಇಲ್ಲೇ ಓದ್ತಾ ಇರೋದು. ಬರೀ ಅಕ್ಷರಾಭ್ಯಾಸವಲ್ಲ, ಸಂಗೀತ ಸಂಸ್ಕೃತಿಯನ್ನು ಮಕ್ಕಳಿಗೆ ಪರಿಚಯಿಸಲಾಗ್ತಿದೆ. ಕಥೆ, ಹಾಡು, ಕುಣಿತವನ್ನ ಮಕ್ಕಳಿಗೆ ಹೇಳಿಕೊಡ್ಲಾಗ್ತಿದ್ದು, ಇಂತಹ ಸಾಂಸ್ಕೃತಿಕ ಚಟುವಟಿಕೆಗಳು ಮಕ್ಕಳನ್ನ ಚುರುಕಾಗಿಸುವುದಲ್ಲದೆ ಮತ್ತಷ್ಟು ಮನರಂಜನೆ ನೀಡುತ್ತವೆ. ಅಷ್ಟೇ ಅಲ್ಲ, ಸಂಸ್ಕೃತದಲ್ಲಿ ಶ್ಲೋಕಗಳನ್ನ ಹೇಳಿಕೊಡುವ ಮೂಲಕ ಮಕ್ಕಳ ಜ್ಞಾನ ಮಟ್ಟವನ್ನ ಹೆಚ್ಚಿಸುವ ವಿಭಿನ್ನ ಪ್ರಯತ್ನ ಇಲ್ಲಿ ನಿರಂತರ. ತುಂಬ ಚೆನ್ನಾಗಿ ಎಲ್ಲ ಮಕ್ಕಳು ತುಂಬ ಇಂಟ್ರೆಸ್ಟಿಂದ ಕಲಿತಾರೆ. ಪ್ಲಸ್ ನಾವು ಹಬ್ಬ ಬಂದರೆ ಪ್ರತಿಯೊಂದು ಯಾವುದ್ಯಾವುದು ನಮ್ಮದು ಹಿಂದೂ ಸಂಸ್ಕೃತಿ ಪ್ರಕಾರ ಏನೇನು ಹಬ್ಬಗಳು ಬರುತ್ತೆ ಆ ಹಬ್ಬಕ್ಕೆ ರಿಲೇಟೆಡ್ ಆಗಿರುವಂಥದ್ದೇ ಗೀತೆಗಳೆಲ್ಲ ಹೇಳ್ಕೊಡ್ತೀವಿ, ಹಾಡುಗಳು ಹೇಳ್ಕೊಡ್ತೀವಿ. ಮತ್ತು ಹಬ್ಬ ಬಂದರೆ ಆ ಹಬ್ಬದ್ದು ಏನು ಅದರದ್ದು ಮಹತ್ವ ಅನ್ನೋದನ್ನು ನಾವು ಇಲ್ಲಿ ಗುರುಮಾತಾ ನಾವು ಎಲ್ಲರೂ ಗಣೇಶ ಹಬ್ಬ ಎಂದ್ರೇನು, ಅದ್ರ ಹೇಗೆ ಆಚರಿಸ್ತೀವಿ ಅದ್ರ ಬಗ್ಗೆ ಎಲ್ಲ ಹೇಳ್ಕೊಡ್ತೀವಿ. ಮಕ್ಕಳ ಮೂಲ ಶಿಕ್ಷಣ ಹೇಗಿರಬೇಕು? ಇಂದಿನ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಮಕ್ಕಳಿಗೆ ಒತ್ತಡವಿಲ್ಲದಂತೆ ವಿದ್ಯೆ ಕಲಿಯಬಹುದಾದ ಸುಲಭ ಮಾರ್ಗ ಯಾವುದು? ಇತ್ಯಾದಿ ಪ್ರಶ್ನೆಗಳಿಗೆ ಉತ್ತರ ಆರ್ಯ ಅಕಾಡೆಮಿ.
ಸೌಂದರ್ಯ ನಿಮಗೆಲ್ಲ ಗೊತ್ತು, ನಮ್ಮ ಮನಗಿದ್ದಂತಹ ಮೆಚ್ಚಿನ ನಟಿಯವರು, ಅವರ ಅಣ್ಣ ಅಮರ್ನಾಥ್ ಕೂಡ ಈ ಒಂದು ಅಕಾಡೆಮಿ ಬಗ್ಗೆ ತುಂಬ ಕನಸು ಕಂಡವರು. ಸೌಂದರ್ಯ ಮತ್ತು ಅಮರ್ನಾಥ್ ಅವರ ಕನಸಿನ ಕೂಸು ಈ ಆರ್ಯ ಅಕಾಡೆಮಿ ಅಂತಲೇ ಹೇಳ್ಬೋದು. ಅಮರ ಸೌಂದರ್ಯ ಶಾಲೆ ಅಂತಲೇ ಇದು ಫೇಮಸ್ ಆಗಿತ್ತು ಒಂದು ಕಾಲದಲ್ಲಿ. ಈ ಆರ್ಯ ಅಕಾಡೆಮಿ ಯಾಕೆ ಅಂತ ಡಿಫ್ರೆಂಟ್ ಆಗಿದೆ ಅಂತಂದರೆ, ಇಲ್ಲಿ ಕಲಿಸುವಂತಹ ಪದ್ಧತಿ ಇರ್ಬೋದು, ಎಲ್ಲವೂ ಕೂಡ ಡಿಫ್ರೆಂಟ್ ಆಗಿದೆ. ಇದ್ರ ಉಸ್ತುವಾರಿ ನೋಡ್ಕೊಳ್ತಾ ಇರುವಂತಹ ನಿರ್ಮಲಾ ಅಮರ ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರನ್ನೇ ಕೇಳೋಣ, ಆರ್ಯದ ಉದ್ದೇಶ ಏನು, ಇಲ್ಲಿ ಯಾವ ರೀತಿ ಒಂದು ಭಿನ್ನವಾಗಿ ಮಕ್ಕಳಿಗೆ ಪಾಠ ಹೇಳ್ಕೊಡ್ತಿದ್ದಾರೆ ಅಂತ. ವೆಲ್ಕಮ್ ಟು ದಿ ಶೋ ಮೇಡಮ್. ನಮಸ್ತೆ. ಸೊ ಆರ್ಯ ಅಕಾಡೆಮಿ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ ಅಮರ ಸೌಂದರ್ಯ ಇದು ಶಾಲೆ ಅಂತ ಇದ್ದಿದ್ದು ಆರ್ಯ ಅಂತ ಆಗಿದ್ದು ಯಾವಾಗ? ಸೊ ಇದರ ಉದ್ದೇಶ ಏನು, ಶುರು ಮಾಡಿದ್ದು ಏನಕ್ಕೆ ಅಂತ? ಕೆಲವರು ಹಿರಿಯರು ಸಜೆಸ್ಟ್ ಮಾಡಿದ್ರು, ಅವ್ರ ಹೆಸರಲ್ಲಿ ದಿನನಿತ್ಯ ಬಳಸೋದು ಒಳ್ಳೇದಲ್ಲ ಅಷ್ಟು. ಸೊ ಅದು ಇಬ್ಬರು ಹೆಸರು ಬರೋಂಥ ಒಂದು ನೇಮ್ ಇಡಿ ಅಂತ, ಅದಕ್ಕೆ ಆ ಇಂದ ಸ್ಟಾರ್ಟ್ ಆಗುತ್ತೆ, ಯಾ ಇಂದ ಎಂಡ್ ಆಗುತ್ತೆ. ಸೊ ಆರ್ಯ ಸೌಂದರ್ಯ ಅಮರ್ನಾಥ್. ಹೌದು, ಅವರಿಬ್ರು ನಮ್ಗೆಲ್ಲರಿಗೂ ಗೊತ್ತೇ ಇದೆ. ಒಬ್ಬರನ್ನ ಬಿಟ್ಟು ಒಬ್ರು ಏನೂ ಮಾಡ್ತಾ ಇರಲಿಲ್ಲ. ಅವರಿಬ್ಬರ ಹೆಸರನ್ನ ನಾನು ಬೇರೆ ಮಾಡೋದಕ್ಕನ್ನ ಅದಕ್ಕೆ ಸೇರಿಸ್ಬಿಟ್ಟು ಆರ್ಯ ಅಂತ ಮಾಡಿದ್ದೀವಿ. ಅದು ತುಂಬ ಮೀನಿಂಗ್ಫುಲ್ ಆಗಿದೆ ನಿಜವಾಗ್ಲು. ಸೊ ಆರ್ಯ ನನಗೆ ಒಂದು ಫಸ್ಟ್ ನೀವು ಬಂದಾಗ ಹೇಳಿದ್ರಿ, ನಂಗೆ ನೋಡಿದ ತಕ್ಷಣ ಗುರುಕುಲ್ ಮಾದರಿಯ ಒಂದು ವಿದ್ಯಾಲಯ, ನಿಮ್ಮ ಕಾನ್ಸೆಪ್ಟ್ ಕೂಡ ಅದೇ. ಸೊ ಏನು ಆ್ಯಕ್ಚುಲಿ ನಿಮಗೆ ಯಾಕೆ ಇಷ್ಟ ಆಯಿತು ಗುರುಕುಲ್ ಮಾದರಿಯಲ್ಲಿ ನಾವು ಮಕ್ಕಳಿಗೆ ಬೇಸಿಕ್ ಆಗಿ ಒಂದು ಶಿಕ್ಷಣನ ಪರಿಚಯ ಮಾಡಬೇಕು ಅಂತ? ನಿಮ್ಗೇನು, ಹೇಗೆ ಅನಿಸ್ತು? ಗುರುಕುಲ ಅಂದಾಗ ಮಕ್ಕಳು ಏನು ಕಲಿತಾರೆ ಹೇಳಿ? ಪರ್ಸ್ನಾಲಿಟಿ ಡೆವಲಪ್ಮೆಂಟ್. ಗುರುಕುಲ ಇಸ್ ನಥಿಂಗ್ ಬಟ್ ಪರ್ಸ್ನಾಲಿಟಿ ಡೆವಲಪ್ಮೆಂಟ್. ಅದರಲ್ಲಿ ಏನಾಗುತ್ತೆ, ಎಲ್ಲ ರೀತಿ ಜೀವನನ ಕಲಿಸ್ಕೊಡ್ತೀವಿ. ಪಾಠ ಒಂದೇ ಅಲ್ಲ, ಈ ಕಾಂಪ್ಯಾಕ್ಟ್ ಆಗಿರೋಂಥ ಸ್ಕೂಲಲ್ಲಿ ಮಕ್ಕಳಿಗೆ ಫಸ್ಟ್ ಫೌಂಡೇಶನ್ ಹಾಕಿ ಸ್ಟ್ರಾಂಗ್ ಆಗಿ ಹಾಕಬೇಕು ಅಂತ ನಮ್ಮ ಉದ್ದೇಶ. ಇದೆಲ್ಲ ಕಾರಣದಿಂದ ಮತ್ತೆ ಸ್ಟ್ರೆಸ್ ಫ್ರೀ ಮಾಡಬೇಕು. ಇವಾಗಿರೋ ವಾತಾವರಣ ನೋಡಿದ್ರೆ ನಮಗೆ ಭಯ ಆಗುತ್ತೆ. ಆ ಒಂದು ವಾತಾವರಣ ಇಲ್ದಿರ ಈಗ ತುಂಬಾ ಸ್ಕೂಲ್ಗಳಲ್ಲಿ ಪ್ಲೇ ಗ್ರೌಂಡ್ಸೇ ಇಲ್ಲ, ಅಪಾರ್ಟ್ಮೆಂಟ್ ಅಲ್ಲೆಲ್ಲ ಸ್ಕೂಲ್ ಆಗ್ತಿದೆ. ಅಂದ್ರೆ ಮಕ್ಕಳಿಗೆ ಆಟದಿಂದ ಪಾಠ ಶುರು ಆಗ್ಬೇಕು ಆಕ್ಚುಲಿ, ಬಟ್ ಆಟನೇ ಮರ್ತು ಬಿಡ್ತಿದ್ದಾರೆ ಇವಾಗ. ಕರೆಕ್ಟ್. ಈ ಸ್ಕೂಲೆಲ್ಲ ಹಾಗಲ್ಲ, ಆಟ ತುಂಬಾನೇ ಮುಖ್ಯ. ಅದು ಟ್ರೆಡಿಷನಲ್ ಗೇಮ್ಸ್ ಆಡಿಸ್ತೀವಿ ಅವ್ರಿಗೆ. ಈ ಕೌಂಟಿಂಗ್ ಎಲ್ಲ ಕಲಿಯೋದಕ್ಕೆ ಹಲಗುಳಿ ಮನೆ ಆಡ್ತಿದ್ವಲ್ಲ, ಆ ಆಟ ಹೇಳ್ಕೊಡ್ತೀವಿ ಅವ್ರಿಗೆ. ಒಳಗಡೆಯಿಂದಾನು ಬೆಳೀತಾರೆ ಅವರು. ನಾಟ್ ಓನ್ಲಿ ಓಕೆ ಏನೋ ಬಂದ್ವಿ ಕಲ್ತ್ವಿ ಓದ್ವಿ ಅಲ್ಲ, ಅವ್ರು ಬರೋವಾಗ ಎಷ್ಟು ಸಂತೋಷವಾಗಿ ಬರ್ತಾರೆ, ಅದು ಇಂಪಾರ್ಟೆಂಟ್. ಎಷ್ಟೊಂದ್ಸಲ ಹೋಗೋವಾಗ ಇನ್ನೂ ನಾವು ಕರಿತಾ ಇರ್ತೀವಿ, ಬಾಮ್ಮ ಹೋಗು, ಟೈಮ್ ಆಯಿತು, ಅಮ್ಮ ಕಾಯ್ತಿದ್ದಾರೆ ಅಂತ. ಆ ಥರ ವಾತಾವರಣ, ಮನೆ ವಾತಾವರಣ, ಪ್ರಕೃತಿ ಇಷ್ಟು. ಸೊ ಯಾವ ಏಜಿಂದ ಯಾವ ಏಜ್ವರೆಗೂ ಇರ್ತಾರೆ ಮಕ್ಕಳು? ನಾವು 2 ಇಯರ್ಸಿಂದ ತಗೊತೀವಿ. 2 ಇಯರ್ಸಿಂದ 6 ಇಯರ್ಸ್ವರೆಗೂ ಇಲ್ಲಿರ್ತಾರೆ. 6 ಇಯರ್ಸ್ಗೆ ಆದರೆ ಅವ್ರು ಆಚೆ ಹೋಗೋಷ್ಟೊಳಗೆ ಆಚೆ ಏನು ಸ್ಟ್ಯಾಂಡರ್ಡ್ ಇದೆ ಎಜುಕೇಷನ್, ಅದನ್ನು ಪ್ರಿಪೇರ್ ಮಾಡಿರ್ತೀವಿ. ಬಟ್ ಅವ್ರಿಗೆ ಗೊತ್ತಿಲ್ದಿರ, ನಾನು ಹೇಳ್ದಂಗೆ ಸ್ಟ್ರೆಸ್ ಇಲ್ದಿರ ಅವ್ರು ಕಲ್ತ್ಬಿಟ್ಟಿರ್ತಾರೆ. ಅವ್ರಿಗೆಲ್ಲ ಗೊತ್ತಿರುತ್ತೆ, ಎಕ್ಸಾಮ್ ಏನು, ಟೆಸ್ಟ್ ಏನು, ಎಲ್ಲ ರೀತಿ ಪ್ರಿಪೇರ್ ಮಾಡಿರ್ತೀವಿ. ಸೊ ಬೇರೆ ಕಡೆ ಅವರು ಹೋಗ್ತಾರೆ ಆಫ್ಟರ್ ಫಸ್ಟ್ ಸ್ಟ್ಯಾಂಡರ್ಡಿಂದ. ಅದಕ್ಕೆ 2 ವರ್ಷದಿಂದ 2ರಿಂದ 3 ಇರೋ ಮಕ್ಕಳಿಗೆ ಆನಂದ ಅಂತ ಹೆಸರಿಟ್ಟಿದ್ವಿ. ಆ ಕ್ಲಾಸ್ಗೆ ಆನಂದ ಅಂತ ಹೆಸರು. ಉದ್ದೇಶನೇ ಇದೆ, ಹೆಸರೇ ಹೇಳೋಂಗೆ ಸಂತೋಷವಾಗಿ ಬರಬೇಕು. ಅವರು ಫಸ್ಟ್ ಸ್ಕೂಲ್ ಅಂದರೆ ಏನು ಅದು ಗೊತ್ತಾಗಬೇಕು. ಸ್ಕೂಲ್ ಅಂದರೆ ಏನು, ಸ್ಕೂಲಲ್ಲಿ ಏನು ಮಾಡಬೇಕು, ನಾನು ಯಾರ್ಯಾರು ಇದ್ದಾರೆ, ಸ್ಕೂಲ್ ಟೀಚರ್ಸ್ನ ನಾನು ಏನಂತ ಕರಿಬೇಕು. ಇಲ್ಲಿ ನಾವು ಗುರುಮಾತಾ ಅಂತ ಕರೀತಾರೆ. ಆ ಗುರುಮಾತಾ ಅನ್ನೋದ್ರಲ್ಲೇನೇ ಒಂದು ಫೀಲ್ ಬರುತ್ತೆ, ಒಂದು ರೆಸ್ಪೆಕ್ಟ್ ಇದೆ. ಅದನ್ನು ಕಲಿಸ್ಕೊಡ್ತೀವಿ ಮುಂಚೆಯಿಂದ. ಅದನ್ನೆಲ್ಲ ಕಲಿತ್ಕೊಂಡು ಅದಕ್ಕೆ ಆಟದಲ್ಲೇ ಕಲಿತಾ ಹೋಗ್ತಾರೆ. ಮೊದಲನೇ ವರ್ಷ ರೈಟಿಂಗ್ ಕೊಡೋದೇ ಇಲ್ಲ ನಾವು ಅವ್ರಿಗೆ. ಅದಾದಮೇಲೆ ಆರಂಭ ಅಂತ ಹೇಳ್ತೀವಿ. ಆರಂಭ ಹೆಸರೇ ಮತ್ತೆ ಹೇಳೋವಂಗೆ ಆ್ಯಕ್ಚುಯಲ್ ಎಜುಕೇಷನ್ ಸ್ಟಾರ್ಟ್ಸ್ ಅಂತ. ಅವ್ರಿಗೆ ಆವಾಗ ರೈಟಿಂಗ್ ಎಲ್ಲ ಸ್ಟಾರ್ಟ್ ಮಾಡ್ತೀವಿ. ಏನು ಸಿಲೆಬಸ್ ಇದೆ, ನಮ್ಮದೇ ಆದ ಸಿಲೆಬಸ್ ಇದೆ. ನಮ್ಮ ಸಿಲೆಬಸ್ ಹ್ಯಾಕ್ ಮಾಡಿದ್ದೀವಿ ಅಂದರೆ ಇಟ್ಸ್ ಅ ಬ್ಲೆಂಡ್ ಆಫ್ ಮಾಂಟೆಸರಿ ಮತ್ತು ಕಿಂಡರ್ ಗಾರ್ಡನ್ ಸಿಸ್ಟಮ್ ಮತ್ತು ಗುರುಕುಲದ್ದು ಸಮ್ ಪಾಯಿಂಟ್ಸ್ ಅಲ್ಲಿಂದ ತಗೊಂಡಿದ್ದೀವಿ ಕೆಲವು. ಆರಂಭಕ್ಕೆ ಬಂದಾಗಲೇ ನಾವು ಮ್ಯೂಸಿಕ್ಕು, ಡಾನ್ಸು, ಆರ್ಟ್ ಆ್ಯಂಡ್ ಕ್ರಾಫ್ಟನ್ನು ಇನ್ಕ್ಲೂಡ್ ಮಾಡಿದ್ವಿ. ಸಿಲೆಬಸ್ಸಲ್ಲೇ ಇದೆ, ಯಾಕೆಂದರೆ ಇದು ಮಲ್ಟಿಪಲ್ ಇಂಟೆಲಿಜೆನ್ಸ್ ಮೆಥಡಲ್ಲಿ ಮಾಡ್ತಾ ಇರೋದು. ಸೊ ಎಲ್ಲ ಥರ ಇಂಟೆಲಿಜೆನ್ಸ್ಗೂ ಮಕ್ಕಳಿಗೆ ಎಕ್ಸ್ಪೋಜರ್ ಕೊಡ್ತೀವಿ. ಆರಂಭದಿಂದ ಅನ್ವೇಷಣೆ ಬರ್ತಾರೆ. ಅನ್ವೇಷಣೆ ಅಂದರೆ ಸರ್ಚ್ ಫಾರ್ ಮೋರ್ ನಾಲೆಡ್ಜ್, ಅದು ಅನ್ವೇಷಣೆ. ಅಲ್ಲಿ ಇನ್ನೂ ಅಕಾರ್ಡಿಂಗ್ ಟು ಸಿಲೆಬಸ್ ಕಲಿತಾ ಹೋಗ್ತಾರೆ. ದೆನ್ ದೆಲ್ ಗೋ ಟು ಆರಂಭ, ಅನುಭವ, ದಟ್ ಈಸ್ ಫೈನಲ್ ಸ್ಟೇಜ್. ಅನುಭವ ಅಂದರೆ ಎಕ್ಸ್ಪೀರಿಯನ್ಸ್, ಕಂಪ್ಲೀಟಾಗಿ ಎಕ್ಸ್ಪೀರಿಯನ್ಸ್ ಹೋಗಿ ಓಕೆ ವಿ ಆರ್ ರೆಡಿ ಫಾರ್ ದ ಫಸ್ಟ್ ಸ್ಟ್ಯಾಂಡರ್ಡ್ ಅಂತ ಒಂಥರ ಯುದ್ಧ ಮಾಡೋದಕ್ಕೆ. ಯಾಕಂದ್ರೆ ನಾವು ಅಲ್ಲಿ ಸ್ಟಾಪ್ ಮಾಡೋಕೆ ಆಗೋದೇ ಇಲ್ಲ. ಸೊ ಅವ್ರನ್ನ ರೆಡಿ ಮಾಡಿ ಕಳಿಸಿ ಓಕೆ ಯು ಕ್ಯಾನ್ ಗೋ ಅಂಡ್ ಫೇಸ್ ನಾವು ಅಂತ. ತುಂಬ ಡಿಫ್ರೆಂಟ್ ಆಗಿದೆ ನಿಜವಾಗಲೂ. ಆನಂದ, ಆರಂಭ, ಅನ್ವೇಷಣ, ಅನುಭವ ತುಂಬ ಡಿಫ್ರೆಂಟ್ ಆಗಿದೆ. ನಿಮ್ಮ ಜೊತೆ ಮಾತಾಡ್ತೀನಿ ಮೇಡಮ್ ಮತ್ತಷ್ಟು. ಸೊ ಬೇಸಿಕ್ ವಿದ್ಯೆ ಯಾವ ರೀತಿ ಸ್ಟಾರ್ಟ್ ಮಾಡಬೇಕು ಮಕ್ಕಳಿಗೆ, ಬೇಸಿಕ್ ಕಲಿಬೇಕಾಗಿರುವಂಥ ಮಕ್ಕಳು ಏನನ್ನು ಕಲಿಬೇಕು, ಏನನ್ನು ಹೇಳ್ಕೊಡ್ಬೇಕು, ಆ ಹೇಳ್ಕೊಡುವಂತಹ ಮೆಥಡ್ ಯಾವ ರೀತಿ ಇರಬೇಕು, ಅದನ್ನು ಆರ್ಯ ತುಂಬಾ ಡಿಫ್ರೆಂಟ್ ಆಗಿ ಮಾಡ್ತಾ ಇದೆ. ಮತ್ತಷ್ಟು ಮಾತಾಡೋಣ ಈ ಬಗ್ಗೆ ಚಿಕ್ಕ ಬ್ರೇಕ್ನ ನಂತರ.